ಪರಮ ಪೂಜ್ಯ ಸ್ವಾಮಿಗಳ ಪಾದಾರವಿಂದಗಳಲ್ಲಿ ನಮಿಸಿ, ಎಲ್ಲ ಕನ್ನಡ ಮನಸ್ಸುಗಳೇ, ನಾನು ಇಷ್ಟೊತ್ತು ಭಾಳ ಚೆನ್ನಾಗಿ ಎಲ್ಲ ವಿದ್ವಾಂಸರು ಯತಿಶ್ರೇಷ್ಠರೆಲ್ಲರೂ ಕೂಡ ಇವತ್ತು ನಮಗೆ ನಾಡಿಗೆ ಕೊಡಬೇಕಾದಂಥ ಸಂದೇಶವನ್ನು ಆತ್ಮಪೂರ್ವಕವಾಗಿ ಅರ್ಪಿಸಿದ್ದಾರೆ. ನಾನಾದರೂ ಕೂಡ ಬಂಡಳ್ಳಿ ವಿಜಯಕುಮಾರ್ ಅವರನ್ನು ನಾನು ಕರೆಯೋದು ಒನ್ ಮ್ಯಾನ್ ಆರ್ಮಿ ಅಂತ. ಪಾಪ ಅಷ್ಟು ಶ್ರದ್ಧೆಯಿಂದ ಅವರು ಎಲ್ಲ ಕಾರ್ಯಕ್ರಮಗಳನ್ನು ಏನು 15 ವರ್ಷಗಳಿಂದ ಆಯೋಜಿಸ್ಕೊಂಡಿದ್ದಾರೆ ಎಲ್ಲದರಲ್ಲೂ ಕೂಡ ನನ್ನನ್ನು ಜೋಡಿಸಿಕೊಂಡಿದ್ದು ಇದು ನನ್ನ ಸೌಭಾಗ್ಯ. ಅವರು 4 ರಾಷ್ಟ್ರ ಮಟ್ಟದ ದಾಖಲೆಗಳನ್ನು ಸಾಧಿಸಿದರು. ಇದು ಇವತ್ತು ವಿಶ್ವ ದಾಖಲೆಗೆ ಸೇರುವಂಥ ಒಂದು ಐತಿಹಾಸಿಕ ಕ್ಷಣ ಅನ್ನೋದನ್ನು ನಾವು ಮರಿಬಾರದು. ಪ್ರತಿಯೊಬ್ಬ ಮಕ್ಕಳು ಕೂಡ 1122 ಮಕ್ಕಳೇ ನೀವಿಲ್ಲಿದ್ದೀರಿ. ಮಕ್ಕಳೇ, ನೀವೆಲ್ಲರೂ ಕೂಡ ಆ ದಾಖಲೆಯ ಒಂದು ಭಾಗ. ಆಮೇಲೆ ಈ ಕ್ಷಣ ನಿಮ್ಮ ಜೀವನದ ಉದ್ದಕ್ಕೂ ನೀವು ನೆನಪಿನಲ್ಲಿ ಇಟ್ಕೊಳ್ಳುವಂಥ ಕ್ಷಣ ಇದು ಅನ್ನುವಂಥದ್ದು. ಹಾಗಾಗಿ ಈಗ ನಾನು ಕಳೆದ 4 ವರ್ಷದ ಹಿಂದೆ ಬಂಡಳ್ಳಿ ವಿಜಯಕುಮಾರ್ ಅವರಿಗೆ ಹೇಳಿದೆ, ನಮ್ಮ ಕಾಲೇಜುಗಳಲ್ಲಿ ನಾವು ಬಸವ ಅಧ್ಯಯನ ಕೇಂದ್ರಗಳನ್ನು ಸ್ಥಾಪಿಸಿದಾಗ ಏನಾದರೂ ಒಂದು ಮಾಡಬೇಕು ಕಾರ್ಯಕ್ರಮ ಅಂತ ಆಲೋಚನೆ ಮಾಡುವಾಗ ನಾನು ಹೇಳಿದೆ, ಬಂಡಳ್ಳಿ ವಿಜಯಕುಮಾರ್, ನೀವು ಒಳ್ಳೆಯ ಜಾನಪದ ವಿದ್ವಾಂಸರು, ಸಂಶೋಧಕರು, ಜೊತೆಯಲ್ಲಿ ಕನ್ನಡದಲ್ಲಿ ನೀವು ಹತೋಟಿ ಇಟ್ಕೊಂಡಿರ್ತಕ್ಕಂಥವ್ರು, ನೀವು ಸಂಗೀತದಲ್ಲಿ ಹತೋಟಿ ಇರುವಂಥವ್ರು, ನೀವೇನಾದರೂ ಮಾಡಿ ಈ ವಚನಗಳನ್ನು ಎಲ್ಲರೂ ಒಟ್ಟಿಗೆ ಹಾಡುವಂಥ ರೀತಿಯಲ್ಲಿ ಸರಳವಾದ್ದನ್ನು ಆಯ್ಕೆ ಮಾಡಿ ನೀವು ಮಾಡಬೇಕು ಅಂತ. ಯಾಕೆಂದರೆ ವಚನಗಳನ್ನು ಗಾಯನ ರೂಪಕ್ಕೆ ತರೋದು ಬಹಳ ಕಷ್ಟ. ಸಾವಿರಾರು ವಚನಗಳಿವೆ, ಅದು ಎಷ್ಟನ್ನು ಗಾಯನ ರೂಪಕ್ಕೆ ತರಬಹುದು. ಯಾಕೆ ಅಂತಂದರೆ ವಚನಗಳು ಹೃದಯಾಂತರಾಳದಿಂದ ಅನುಭಾವಿಕ ಸಾಹಿತ್ಯ. ಅದನ್ನು ಯಾವ ತಾಳ ವಾದ್ಯಕ್ಕೆ ಹೊಂದಿಸಿ ಬರೆದದ್ದಲ್ಲ. ಈಗ ಲಿರಿಕ್ಸ್ ಎಲ್ಲ ಬರೀತಾರಲ್ಲ ಸಿನಿಮಾಗಳಲ್ಲಿ, ಆ ರೀತಿ ಬರೆದದ್ದಲ್ಲ. ಹಾಗಾಗಿ ಇದನ್ನು ಒಂದು ಎಲ್ಲರಿಗೂ ಸಾಮೂಹಿಕವಾಗಿ ಆಡೋದಕ್ಕೆ ಭಾಳ ಸಂಶೋಧನೆ ಮಾಡಿ ಎಷ್ಟೋ ಒಂದು 250-300 ವಚನಗಳನ್ನು ಅವರು ಅಧ್ಯಯನ ಮಾಡಿ ಇವಾಗ ಒಂದು ಕೆಲವಷ್ಟನ್ನು ಅವರು ಸಂಗೀತವಾಗಿ ಹಾಡಬಹುದು ಅನ್ನೋದನ್ನು ಅವರು ಶೇಖರಿಸಿ ಇವತ್ತು ಮಕ್ಕಳ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಮಕ್ಕಳೇ, ನೀವೆಲ್ಲರೂ ನಿಜಕ್ಕೂ ಭಾಗ್ಯವಂತರು. ಬಸವಣ್ಣನವರ ಒಂದು ವಿಚಾರವನ್ನು ನೀವು ಗಟ್ಟಿ ಮಾಡಿಕೊಂಡ್ರು ನಿಮ್ಮ ಬದುಕು ಬದಲಾಗ್ತದೆ, ನಿಮ್ಮ ಬದುಕು ಶ್ರೇಷ್ಠ ಆಗುತ್ತೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲರಿಗೂ, ಅದರಲ್ಲೂ ವಿಶೇಷವಾಗಿ ಶಿಕ್ಷಕರಿಗೆ ಮತ್ತು ಆ ಸಂಸ್ಥೆಗಳ ಮುಖ್ಯಸ್ಥರುಗಳಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ರಾಜ್ಯ ಸರ್ಕಾರ ಬಸವಣ್ಣನವರನ್ನು ಒಂದು ಸಾಂಸ್ಕೃತಿಕ ವ್ಯಕ್ತಿಯಾಗಿ ಇವತ್ತು ಘೋಷಣೆ ಮಾಡಿರ್ತಕ್ಕಂಥದ್ದು ಅದು ಕೂಡ ಬಹಳ ದೊಡ್ಡ ಕೆಲಸವೇ. ಹಾಗಾಗಿ ಅಂತಂದರೆ ನಮ್ಮ ಡಾಕ್ಟರ್ ಶಂಕರ್ ಬಿದ್ರಿ ಅವರು ಹೇಳಿದಾಗೆ ಇವತ್ತು ಸಂವೈಧಾನಿಕ ಮೌಲ್ಯಗಳನ್ನು ಉಳಿಸಬೇಕಾದಂಥ ಒಂದು ಕಾಲ ಇವತ್ತು ಇದೆ. ಆ ಕಾರಣದಿಂದ ಬಸವಣ್ಣನವರ ವಿಚಾರಗಳು, ಅವರ ತತ್ವಾದರ್ಶಗಳು ನಮ್ಮ ಯುವಕರ ಮನಸ್ಸುಗಳಲ್ಲಿ ಬಿತ್ತಿತಾದರೆ ಖಂಡಿತವಾಗಿಯೂ ನಮ್ಮ ಸಂವಿಧಾನದ ಎಲ್ಲ ಏನು ಆಶೋತ್ತರಗಳೇನಿವೆ ಅವು ನಮಗೆ ಬದುಕಿಗೆ ಬೆಳಕಾಗಬಲ್ಲದು ಅನ್ನುವಂಥದ್ದನ್ನು ಹೇಳಿ, ಈ ಇಬ್ಬರು ದಿವ್ಯತ್ರಯರಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಕೂಡ ಇವತ್ತು ಪ್ರೋತ್ಸಾಹ ಕೊಟ್ಟು ಇದು ನಾಡಿನಾದ್ಯಂತ, ನಾನಾದರೂ ಕೂಡ ಒಂದೊಂದು ಹೋಬಳಿಯಲ್ಲೂ ಇಂಥ ಒಂದು ಸಹಸ್ರ ಕಂಠ ಗಾಯನ ಕಾರ್ಯಕ್ರಮ ನಡೀಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿ ಎಲ್ಲರಿಗೂ ವಂದಿಸಿ ಪ್ರಣಾಮಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ.